ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಕಲಬುರಗಿ ಮೂಲದ ಡಾಕ್ಟರ್ ಆದಿತ್ಯ ಖಾಜಾ ಅವರು MBBS, MS ಆರ್ಥೋ, MI, PD, ED, FR, CS, TR ಅಂಡ್ ಆರ್ಥೋ, FR, CSED ಪದವಿ ಮುಗಿಸಿದ ಕಲ್ಯಾಣ ಕರ್ನಾಟಕ ಭಾಗದ ಮೊದಲ ಆರ್ಥೋಪೆಟಿಕ್ ವೈದ್ಯರು. ಡಾಕ್ಟರ್ ಆದಿತ್ಯ ಖಾಜಾ ಅವರು ಹೈದರಾಬಾದ್, ಮುಂಬೈ, ಸೌತ್ ಕೊರಿಯಾ, ಇಂಗ್ಲೆಂಡ್ ವಿವಿಧ ದೇಶಗಳಲ್ಲಿ ಸೇವೆ ಸಲ್ಲಿಸಿದ ಅನುಭವಿ ತಜ್ಞ ವೈದ್ಯರಾಗಿದ್ದು, ಇವರ ನೇತೃತ್ವದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ. ಹೈಟೆಕ್ ಡಿಜಿಟಲ್ ಎಕ್ಸ್ರೇ, ಬೆಲ್ಜಿಯಂ ಇಂಪೋರ್ಟೆಡ್ ಮಷಿನ್, ಆರ್ಥೋಸ್ಕೋಪಿ ಅಂಡ್ ಲ್ಯಾಪ್ರೋಸ್ಕೋಪಿ, 4K ವಿತ್ 3 ಚಿಪ್ ಕ್ಯಾಮೆರಾ, ಫಸ್ಟ್ ಇನ್ ಕಲ್ಯಾಣ ಕರ್ನಾಟಕ, ಅಮೆರಿಕನ್ ಇಂಪೋರ್ಟೆಡ್ ಮಷಿನ್, ಟ್ರಾಮಾ ಡ್ರಿಲ್ಸ್ ಅಂಡ್ ಸಾ, ಅಮೆರಿಕನ್ ಇಂಪೋರ್ಟೆಡ್ ರೋಬೋಟಿಕ್ ಶೋಲ್ಡರ್ ಸರ್ಜರಿ ಆರ್ಮ್, ಜರ್ಮನ್ ಇಂಪೋರ್ಟೆಡ್ ಸೇರಿದಂತೆ ಇನ್ನು ಹೈಟೆಕ್ ತಂತ್ರಜ್ಞಾನದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ಒಬ್ಯಾಸ್ಟೆಟಿಕ್ಸ್, ಗೈನಕಾಲಜಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್ಸ್, ನ್ಯೂರೋಲಜಿ ಸೇರಿದಂತೆ OPD, IPD, ICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಜಿಲ್ಲಾ ವಿಜ್ಞಾನ ಕೇಂದ್ರದ ಸಮೀಪ, ಕಲಬುರಗಿ. ಮೊಬೈಲ್ ನಂಬರ್ 9663300268 ಗೆ ಸಂಪರ್ಕಿಸಿ. ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರೋಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, STBT ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 0847225
6163. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸ್ತಾ ಇದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತೆ ಯಾಕೆ ತಡ? ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಗೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ನುರಿತ ವೈದ್ಯರಾದ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷ ಸಮಸ್ಯೆಗೆ ಮುಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಸೇರಿದಂತೆ ಕಣ್ಣಿಗೆ ಸಂಬಂಧಿಸಿದ ಎಲ್ಲಾ ರೀತಿಯ ರೋಗದ ಚಿಕಿತ್ಸಾ ಸೌಲಭ್ಯ ಒಂದೇ ಸೂರಿನಡಿ. ಗ್ರಾಮೀಣ ಭಾಗದ ವಯಸ್ಕರಿಗೆ, ಬಡ ಜನರಿಗೆ ನೆರವು ಆಗಲು ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಯ ಶಾಖೆಗಳು ಕಲಬುರಗಿ, ಸೇಡಂ, ಕಮಲಾಪುರ್, ಸುಲೇಪೇಟದಲ್ಲಿ ಕೂಡ ಲಭ್ಯವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆ, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಫೋನ್ ನಂಬರ್ 7209626262ಗೆ ಸಂಪರ್ಕಿಸಿ. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಷ್ಠಿತ ಆಕ್ಸಿಲೈಫ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ ನಗರದ ಹೃದಯ ಭಾಗದಲ್ಲಿ ಒಂದೇ ಸೂರಿನಡಿ ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. 100 ಹಾಸಿಗೆ ಇರುವ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಕೇರ್ ಆಸ್ಪತ್ರೆ. ದೇಶದ ವಿವಿಧ ರಾಜ್ಯದಲ್ಲಿ ಕಾರ್ಯನಿರ್ವಹಿಸಿದ ಅನುಭವಿ ತಜ್ಞ ವೈದ್ಯರ ತಂಡದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಆಕ್ಸಿಲೈಫ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸಾ ಸೌಲಭ್ಯಗಳು: 24x7 ಎಮರ್ಜೆನ್ಸಿ ತುರ್ತು ಸೇವೆ, ಸಿಟಿ ಸ್ಕ್ಯಾನ್, 3D ಮತ್ತು 4D ಅಲ್ಟ್ರಾಸೋನೋಗ್ರಫಿ, 3 ಲ್ಯಾಮಿನರ್ ಆಪರೇಷನ್ ಥಿಯೇಟರ್ಗಳು, ಜನರಲ್ ಮೆಡಿಸಿನ್, ಡಯಾಬೆಟೊಲಾಜಿಸ್ಟ್, ಲ್ಯಾಪ್ರೋಸ್ಕೋಪಿ ಮತ್ತು ಲೇಜರ್ ಸರ್ಜರಿ, ಗೈನಕಾಲಜಿ ಮತ್ತು ಒಬೆಸ್ಟೆಟಿಕ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ಡರ್ಮಟೊಲಾಜಿಸ್ಟ್, ಮೆಡಿಕಲ್ ಮತ್ತು ಸರ್ಜರಿಕಲ್, ಗ್ಯಾಸ್ಟ್ರಿಕಲ್ ಸರ್ಜರಿ, ಗ್ಯಾಸ್ಟ್ರೋಲಾಜಿಸ್ಟ್, ಮೆಡಿಕಲ್ ಮತ್ತು ಸರ್ಜರಿಕಲ್ ಆನ್ಕಾಲಜಿ, ಯೂರಾಲಜಿ, ನೆಫ್ರಾಲಜಿ, ನ್ಯೂರಾಲಜಿ ಮತ್ತು ನ್ಯೂರೋ ಸರ್ಜರಿ, ಸ್ಪೈನ್ ಸರ್ಜರಿ, ರೆಮಟೊಲಜಿ, ಎಂಡ್ರೋಕಾಲಜಿ, ವ್ಯಾಸ್ಕ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಫೆಟಲ್ ಮೆಡಿಸಿನ್ ಸೇರಿದಂತೆ ಡಯಾಲಿಸಿಸ್ ಘಟಕ, ಡಿಜಿಟಲ್ ಎಕ್ಸ್ರೇ ಲ್ಯಾಬ್, ಮೆಡಿಕಲ್ ಸೇರಿದಂತೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ಚಿಕಿತ್ಸೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಿಟಿ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಮೊಬೈಲ್ ನಂಬರ್ 9780631111ಗೆ ಸಂಪರ್ಕಿಸಿ. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ. ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 99004278
ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಾಮನವಮಿ ಉತ್ಸವದ ಪ್ರಯುಕ್ತವಾಗಿ ಇದೇ ಮಾರ್ಚ್ 26ರಂದು ಮರ್ಯಾದಾ ಪುರುಷೋತ್ತಮ ರಾಮನ 15 ಅಡಿ ಎತ್ತರದ ಭವ್ಯ ಪುತ್ಥಳಿಯೊಂದಿಗೆ ಮಧ್ಯಾಹ್ನ 12 ಗಂಟೆಗೆ ಕಲಬುರಗಿ ನಗರದ ನಗರೇಶ್ವರ ಶಾಲೆಯಿಂದ ಜಗತ್ ವೃತ್ತದವರೆಗೆ ಯಾತ್ರೆಯ ಮೂಲಕ ರಾಮನವಮಿ ಶೋಭಾಯಾತ್ರೆ ಮೆರವಣಿಗೆ ಸಂಭ್ರಮದ ಆಚರಣೆ ಮಾಡಲಾಗುವುದು ಎಂದು ರಾಮನವಮಿ ಉತ್ಸವ ಸಮಿತಿಯ ಜಿಲ್ಲಾ ಅಧ್ಯಕ್ಷರಾದ ರಾಜು ಭವಾನಿ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮಾರ್ಚ್ 26ರಂದು ಹಮ್ಮಿಕೊಂಡಿರುವ ಶೋಭಾಯಾತ್ರೆಗೆ ವಿಶೇಷ ಅತಿಥಿಗಳಾಗಿ ಪೂಜ್ಯ ಷಡಕ್ಷರಿ ಬ್ರಹ್ಮ ರೇಣುಕಾ ವೀರಗಂಗಾಧರ ಹಿರೇಮಠ ಸ್ವಾಮೀಜಿಯವರು ಪಾಲ್ಗೊಳ್ಳಲಿದ್ದಾರೆ. ಶೋಭಾಯಾತ್ರೆಯಲ್ಲಿ ವಿಶೇಷವಾಗಿ ರಾಮನ ವಿಗ್ರಹದ ಹಿಂದೆ ಉಗ್ರ ನರಸಿಂಹರ ಅವತಾರ ಅಲಂಕಾರ ಮಾಡಲಾಗುತ್ತದೆ. ಈ ಮೆರವಣಿಗೆಯಲ್ಲಿ ಜಾನಪದ ಕಲಾ ತಂಡಗಳು ನಾಸಿಕ್ ಡೋಲು ಕುಳಿತ, ಜಗ್ಗಲಿಗೆ ವಾದನ, ಉಗ್ರ ನರಸಿಂಹನ ಅವತಾರದಲ್ಲಿ ಜಾನಪದ ನೃತ್ಯ ಕಾರ್ಯಕ್ರಮಗಳು ಜರುಗಲಿವೆ ಎಂದರು. ಅಂದು ಜರುಗುವ ಶೋಭಾಯಾತ್ರೆಯಲ್ಲಿ ತಂಪು ಪಾನೀಯ, ಮಜ್ಜಿಗೆ, ಪ್ರಸಾದ ಸೇವೆಗಳ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಅಂದು ಪ್ರತಿಯೊಂದು ಬಡಾವಣೆಯಿಂದ ಬರುವ ರಾಮನವಮಿ ಉತ್ಸವದ ಮೆರವಣಿಗೆಗಳು ಜಗತ್ ವೃತ್ತದಲ್ಲಿ ಬಂದು ಸೇರುತ್ತವೆ ಎಂದು ಹೇಳಿದರು. ಕಳೆದ ಸುಮಾರು 13 ವರ್ಷದಿಂದ ಪ್ರತಿ ವರ್ಷ ಕಲಬುರಗಿ, ವಿಶೇಷವಾಗಿ ಕರ್ನಾಟಕದಲ್ಲೇ ಕಲಬುರಗಿಯಲ್ಲಿ ಅತಿ ಎತ್ತರದ ಒಂದು ಮೂರ್ತಿಯ ಶೋಭಾಯಾತ್ರೆ ನಾವು ಪ್ರತಿ ವರ್ಷ ಮಾಡ್ತಾ ಬರ್ತಾ ಇದ್ದೀವಿ. ಈ ಒಂದು ಶೋಭಾಯಾತ್ರೆಯಲ್ಲಿ ವಿಶೇಷವಾಗಿ 13ನೇ ವರ್ಷ ಶೋಭಾಯಾತ್ರೆಯಲ್ಲಿ ಅಲಂಕಾರ, ವಿಶೇಷ ಅಲಂಕಾರ ಅಂದರೆ ಉಗ್ರ ನರಸಿಂಹನ ಒಂದು ಅಲಂಕಾರ ಇದೆ. ಶ್ರೀರಾಮರ ಹಿಂದುಗಡೆ ಉಗ್ರ ನರಸಿಂಹರ ಒಂದು ಅಲಂಕಾರ, ಹಾಗೂ ಈ ಒಂದು ಅಲಂಕಾರದ ಜೊತೆಗೆ ಯಾವ ರೀತಿ ಪ್ರಹ್ಲಾದ, ಹಿರಣ್ಯಕಶಿಪ, ಉಗ್ರ ನರಸಿಂಹರು ಅವರನ್ನು ಸಂಹಾರ ಮಾಡಿದ ಒಂದು ಡ್ಯಾನ್ಸ್ ಆ್ಯಕ್ಟಿಂಗ್ ಏನಿದೆ, ಅದು ಒಂದು ರ್ಯಾಲಿ ಮೇಲೆ ನಾವು ಬಂದಂಥ ರಾಮ ಭಕ್ತರಿಗೆ, ಕಾರ್ಯಕರ್ತರಿಗೆ ಅವತ್ತಿನ ದಿವಸ ಒಂದು ಶೋಭಾಯಾತ್ರೆಯಲ್ಲಿ ಈ ಒಂದು ಕಾರ್ಯಕ್ರಮ ಕೂಡ ರ್ಯಾಲಿ ಮುಖಾಂತರ ಎಲ್ರಿಗೂ ತೋರಿಸಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಒಂದು ಶೋಭಾಯಾತ್ರೆಯಲ್ಲಿ ಮಹಾರಾಷ್ಟ್ರದ ಒಂದು ನಾಸಿಕ್ ಡೋಲ್, ಜಗ್ಗಿ ಹಲಿಗೆ, ಲೇಜಿಮ್ ಮತ್ತು ಡಿಜೆ ಕೂಡ ಇರುತ್ತೆ. ಇದರ ಜೊತೆಗೆ ತಂಪು ಪಾನೀಯಗಳು, ಪ್ರಸಾದ ಎಲ್ಲವೂ ಕೂಡ ವ್ಯವಸ್ಥೆ ಮಾಡ್ತಾ ಇರುತ್ತೆ. ವಿಶೇಷವಾಗಿ ಗಂಜ್ ನಗರೇಶ್ವರ ಸ್ಕೂಲ್ನಿಂದ ಚೌಕ್ ಸರ್ಕಲ್ವರೆಗೂ ಮುಖಾಂತರ ಜಗತ್ ಸರ್ಕಲ್ವರೆಗೂ ಏನು ಕಾರ್ಯಕ್ರಮ ನಡೆಯುತ್ತೆ, ಈ ಒಂದು ಕಾರ್ಯಕ್ರಮದಲ್ಲಿ ಶೋಭಾಯಾತ್ರೆಯಲ್ಲಿ ಈ ವರ್ಷ ವಿಶೇಷ ಅತಿಥಿಗಳಾಗಿ ಈ ನಮ್ಮ ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಏನು ವೀರಭದ್ರೇಶ್ವರ ದೇವಸ್ಥಾನದ ಪೀಠಾಧಿಪತಿಗಳಾದ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರು ಕೂಡ ಈ ಒಂದು ಶೋಭಾಯಾತ್ರೆಗೆ ಬರ್ತಾ ಇದ್ದಾರೆ. ವಿಶೇಷ ಅತಿಥಿಗಳಾಗಿ ಅವರಿದ್ದಾರೆ ಅಂತ ಹೇಳಿ. ಉಗ್ರ ನರಸಿಂಹದ ಏನು ಒಂದು ಕಂಬ ಹೊಡೆದು ಏನು ನರಸಿಂಹರು ಪ್ರಕಟ ಆಗ್ತಾರಲ್ರಿ, ಅದೊಂದು ಡ್ಯಾನ್ಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಉಗ್ರ ನರಸಿಂಹ ಬೇರೆ ಯಾರ ಸಂಘಟನೆ ನೀವು ಪ್ರದರ್ಶನ ಮಾಡ್ಕೊಂಡು ಹೋಗುವಂಥ ಸಮಸ್ಯೆ ಇಲ್ಲ. ಪ್ರತಿ ವರ್ಷನೇ ನಾರ್ಮಲಾಗಿ ಮಾಡ್ಕೊಂಡು ಹೋಗ್ತೀವಿ ಪ್ರದರ್ಶನ ಮಾಡಿದ್ರೆ ಭಾಳ ಒಳ್ಳೆಯದು. ಇಲ್ಲ ಅದೇ ರೀತಿ ಅದರೊಳಗೆ ಏನು ಉಗ್ರ ಮಾಡಿದ್ರಿ ಮತ್ತೆ ಯಾವ ಸಂಘಟನೆ ಅಬ್ಜೆಕ್ಷನ್ ಮಾಡಿದ್ರೆ ಮತ್ತೆ ನೆಕ್ಸ್ಟ್ ಅಬ್ಜೆಕ್ಷನ್ ಮಾಡೋದು ಇಲ್ಲ, ನಾವು ಅಂತೀವಿ, ನೀವು ಅಂತೀವಿ. ಬಟ್ ಯಾರೋ ಬಂದು ಏನೋ ಅಬ್ಜೆಕ್ಷನ್ ಆಯ್ತು ಮತ್ತೆ ನಿಮಗೆ ನೆಕ್ಸ್ಟ್ ಎಕ್ಸ್ಟ್ರಾ ನೀವು ಕ್ರಿಯೇಟ್ ಮಾಡ್ಕೊಂಡು ಇಷ್ಟು ವರ್ಷ ಬೇರೆ ಬೇರೆ ನಾವು ಪ್ರತಿ ವರ್ಷ ಒಂದೊಂದು ಹೊಸ ಕಾನ್ಸೆಪ್ಟ್ ಮಾಡ್ಕೊಂಡು ಬಂದಿದ್ದೀವಿ. ವಿಶೇಷ ಅಲಂಕಾರ ಹಿಂದ ಉಗ್ರ ನರಸಿಂಹ ಇದ್ದಿದ್ದಕ್ಕೆ ಅದು ಒಂದು ಆಕ್ಟಿಂಗ್ ಮಾಡ್ತಾ ಇದೆ. ಇಲ್ಲ ಯಾವ ರೀತಿ ಉಗ್ರ ನರಸಿಂಹನ್ ಅಂದ್ರೆ ವಿಷ್ಣುವಿನ ಒಂದು ಅವತಾರಗಳಲ್ಲಿ ಉಗ್ರ ನರಸಿಂಹನ ಒಂದು ಅವತಾರ, ರಾಮನಿಂದ ಅದೇ ರಾಮಂದು ಒಂದು ಅವತಾರ ಇದೆ ವಿಷ್ಣುಂದು ಅಂತ ಹೇಳಿ ಈ ವಿಚಾರವಾಗಿ ನಾವು ಒಂದು ಮಾಡ್ತಿದ್ದೇವೆ. ಹಿರಣ್ಯಕಶಿಪ 12 ಗಂಟೆ ಇದು ಸನಾತನದಲ್ಲಿ ನಾವೆಲ್ಲ ಕೇಳಿದ್ದೀವಿ, ನೋಡಿದ್ದೀವಿ, ಓದಿದ್ದೀವಿ. ಈಗ ಪ್ರಹ್ಲಾದ ಯಾವ ರೀತಿ ಹಿರಣ್ಯಕಶಿಪನು
ಪ್ರಹ್ಲಾದ ಯಾವ ರೀತಿ ಮಗ ಆದ ಕೂಡ ವಿಷ್ಣುವಿನ ಒಂದು ಧ್ಯಾನ ಮಾಡಿ ತಪಸ್ಸೆ ಮಾಡಿ ಪ್ರಹ್ಲಾದನ ಮೂಲಕ ಮಹಾನಗರ ಪಾಲಿಕೆ ಅಧಿಕಾರಿಗಳು ಹಾಗೂ ನೋಂದಣಿ ಅಧಿಕಾರಿಗಳು ಇಲಾಖೆಯ ಭ್ರಷ್ಟಾಚಾರ ಅಧಿಕಾರಿಗಳ ವಿರುದ್ಧ ಭೂಗಳ್ಳತನ ನಕಲಿ ಕಾಗದ ಸೃಷ್ಟಿ ಮಾಡಿ ಕ್ರಿಮಿನಲ್ ಅಪರಾಧಿ ಎಸಗಿದ ಭೂಗಳ್ಳರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾದ ರಾಘವೇಂದ್ರ ಕುಲಕರ್ಣಿ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನಕಲಿ ಕಾಗದ ಪತ್ರ ಸೃಷ್ಟಿ ಮಾಡಿ ಕಲಬುರಗಿ ಮಹಾನಗರ ಪಾಲಿಕೆಯ ಬಹುಮೂಲ ಮೌಲ್ಯದ ಜಮೀನನ್ನು ತಮ್ಮ ಹೆಸರಿಗೆ ನೋಂದಣಿ ಮಾಡಿಸಿಕೊಂಡಿದ್ದಕ್ಕೆ ಅದಕ್ಕೆ ಸಹಕರಿಸಿದ ಕಲಬುರಗಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಹಾಗೂ ನೋಂದಣಿ ಅಧಿಕಾರಿಗಳು ಇಲಾಖೆಯ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಹಾಗೂ ಭೂಗಳ್ಳತನ ನಕಲಿ ಕಾಗದ ಸೃಷ್ಟಿ ಮಾಡಿ ಕ್ರಿಮಿನಲ್ ಅಪರಾಧ ಎಸಗಿದ ಭೂಗಳ್ಳರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ನಕಲಿ ಛಾಪಾ ಕಾಗದಗಳನ್ನು ಸೃಷ್ಟಿಸಿ ಅಂಬರೀಶ್ ಬೀರ್ಬಟ್ಟಿ ಎಂಬುವರು ಅವರ ತಮ್ಮ ಉಮೇಶ್ ಸಿದ್ದರಾಮಪ್ಪ ಬೀರ್ಬಟ್ಟಿ ಅವರ ಹೆಸರಿನಿಂದ ಕಾರ್ಪೊರೇಷನ್ ಅಲೋಟ್ಮೆಂಟ್, ಕಾರ್ಪೊರೇಷನ್ ERC ಎಲ್ಲ ಡೂಪ್ಲಿಕೇಟ್ ಮಾಡಿ ಸುಮಾರು 12 ಕೋಟಿ ರೂಪಾಯಿ ಆಸ್ತಿ ಹೊಡೆದಿರ್ತಾರೆ. ಅದು ಹೊಡೀರಿ ನಾವು ಅದ್ರ ಬಗ್ಗೆ ದನಿ ಎತ್ತದಾಗ ನಮಗೆ ಫೋನ್ ಕರೆ ಬರ್ತದೆ, ಯಾರಿಂದ ಶಾಂತಪ್ಪ ಕೂಡ್ಲಿಗೆ ಅಂತೇಳಿ. ಗೋಸ್ಡಿ ಮಗನೇ, ನೀ ಒಂದು ವೇಳೆ ನಮ್ಮ ತಂಟೆಗೆ ಬಂದರೆ ನಿನ್ನ ರುಂಡ ಕತ್ತರಿಸ್ತೀನಿ, ರುಂಡ ಕತ್ತರಿಸಿ ಮಗನೇ ನಿನಗೆ ಇರ್ಲಾರ್ದಂಗೆ ಮಾಡ್ತೀನಿ. ನೀನು ನಮ್ಮ ತಂಟೆಗೆ ಬಿಡ್ಬೇಡ, ಅಂಬರೀಶ್ ಬೀರ್ಬಟ್ಟಿ ತಂಟೆಗೆ ನಾವು ಪೂರಾ ಗುಲ್ಬರ್ಗ ಆರ್ಡರ್ ಮಾಡ್ತೀವಿ, ನೀ ಕೆಲವೇ ಯಾರು. ಇದು ಆದ ಬಳಿಕ 25 ತಾರೀಕು ಮರುದಿನ ನಾನು ಕಮಿಷನರ್ ಸಾಹೇಬರಿಗೆ, ಕಾರ್ಪೊರೇಷನ್ ಕಮಿಷನರ್ ಅವರಿಗೆ, ಜಿಲ್ಲಾಧಿಕಾರಿ ಆಯಿತು ನೋಂದಣಿ ಅಧಿಕಾರಿ ಎಲ್ಲರಿಗೂ ಕಂಪ್ಲೇಂಟ್ ಕೊಟ್ಟ, ಇದು ಡೂಪ್ಲಿಕೇಟ್ ಆಗ್ಯದ, ಇದ್ರ ಬಗ್ಗೆ ನೀವು ತನಿಖೆ ತೋರಿ ಅಂತ. ಇನ್ನೂವರೆಗೂ ಯಾವ ಕಂಪ್ಲೇಂಟ್ ಯಾವ ತನಿಖೆ ಮಾಡ್ತಾರೆ ಯಾರು? ಪೊಲೀಸ್ ಕಮಿಷನರ್ ಸಾಹೇಬ್ರಿಗೆ ಒಂದೇ ಹೇಳ್ತೀವಿ, ಯಾರೇ 500,000 ಕಳು ಮಾಡಿ ಒಟ್ಟಿಗೆ ಕಳು ಮಾಡೋದು ಅಂದರೆ ರಾತ್ರಿ ಬೆಳತನ ಹೊಡೆದು ಬೆಳಿಗ್ಗೆ JC ಮಾಡ್ತಾರೆ. ಇವ್ರ ಮೇಲೆ ಒಂದು FIR ಮಾಡಿದ್ದಾರೆ ಸರ್ 6 ತಿಂಗಳು ಕಂಟಿನ್ಯೂ. ನಾನು 9ನೇ ತಿಂಗಳ ಕಂಪ್ಲೇಂಟ್ ಕೊಟ್ಟೀನಿ. ಡಿಸೆಂಬರ್ 12 ಇನ್ಕ್ವೈರಿ ಕರೀತಾರೆ ಅವ್ರಿಗೆ RG ನಗರ್ ಪೊಲೀಸ್ ಸ್ಟೇಷನ್. ಕರೆದ ಬಳಿಕ ನನಗೂ ಕರೆದ್ರೆ ನನಗೆ ಹೊಡಿಲಿಕ್ಕೆ 50 ರಿಂದ 60 ಮಂದಿ ಸರ್ ಪೊಲೀಸ್ ಸ್ಟೇಷನ್ ಎದುರು ಗೇಟಿಗೆ. ಮತ್ತು ಸಿಬ್ಬಂದಿಗಳು ಎದುರ ಮಲ್ಲನಗೌಡ, ಉಮೇಶ್ ಆಯಿತು, ಇನ್ನೊಬ್ರು ಯಾರೋ ಜನೆ ಅಂತೇಳಿ ಇನ್ನೊಂದಿಬ್ಬರು ಇದ್ರಿ ಪೊಲೀಸರು ಎದ್ರೆ ಗೋದ್ರಿ ನೀವು ಹೊರ ಮನೆ ಕರೆ ಮಾಡಿ ಹೋಗ್ತೀವಿ ಅಂತ 50-60 ಜನ. ಮತ್ತು ಒಳಗೆ ಹೋಗ್ಬೋದು ಸರ್ಕಾರ ಸಾಹೇಬ್ರಿದ್ದಾರೆ ಸರ್, ಅಷ್ಟು ಜನ ಆಗಿದ್ರೆ ಕುಡ್ಕೊಂಡು ನೀವು ಕೂಡ್ರಿ, ಸರ್ಕಾರ ಸಾಹೇಬ್ರು ನಮಗೆ ರೆಸ್ಪೆಕ್ಟ್ ಮಾಡೋದು, ನೀವು ಕೂಡ್ರಿ ನಾವು ಪೊಲೀಸ್ ಪ್ರೊಟೆಕ್ಷನ್ ಕೊಡ್ತೀವಿ. ಅವರು 9 ಹೋಗೋದಾಗ ನಮ್ಮ ಕಡೆ ಕೂತೀವಿ, ನಾವು ಒಳಗೆ ಕಾಣದ. ಆದರೂ ಅದು ಮತ್ತೆ ಮರುದಿನ 18 ತಾರೀಕು ಹೋಗಿ ನಾನು ಕಮಿಷನರ್ ಸಾಹೇಬ್ರಿಗೆ ಕಂಪ್ಲೇಂಟ್ ಕೊಡ್ತೀನಿ. ಏನಂತ ಸರ್ ನೀನು ಇನ್ಕ್ವೈರಿ ಕರೆದ್ರು, ಕರೆದ್ರೆ 50 ರಿಂದ 60 ಜನ ನಾನು ಹೊಟ್ಟಿಗೆ ಬಂದರೆ ಪೊಲೀಸ್ ಠಾಣೆ ಎದುರು ಬಂದ ಅಂದರೆ ನನಗೆ ಜೀವ ಹೊಡಿತಾರೆ. ಇದ್ರ ಬಗ್ಗೆ ಯಾವ ಕ್ರಮ ತೋರಿಸ್ತಾರೆ, ಯಾಕೆ ಗೊತ್ತಿಲ್ಲ ಅಂತಂದರೆ ಅವಾಗ ಪೊಲೀಸ್ ಠಾಣೆಗೆ ಫೋನ್ ಮುಖಾಂತರ ಹೇಳ್ತಾರೆ ಆ್ಯಕ್ಷನ್ ತೊಗೊಂಡು ಡಿಸೆಂಬರ್ 20 ಆ್ಯಕ್ಷನ್ ತೊಗೊಂಡ್ರು. ಫೆಬ್ರವರಿ 22ಕ್ಕೆ FIR ಮಾಡ್ತಾರೆ. FIR ಮಾಡ್ಬೇಕು, ಇನ್ನೊಂದು ಅರೆಸ್ಟ್ ಮಾಡ್ಲಿಕ್ಕೆ ಇದ್ದಾರೆ. ಕಮಿಷನರ್ ಸಾಹೇಬ್ರಿಗೆ ಹೇಳಿದ್ರೆ ಅವ್ರು ಹೇಳ್ತಾರೆ ಗೌರ್ಮೆಂಟ್ ಜಾಗದ ನೀ ಯಾಕೆ ಕಂಪ್ಲೇಂಟ್ ಕೊಡ್ತೇವ, ನೀ ಯಾಕೆ ಕಂಪ್ಲೇಂಟ್ ಮಾಡೋ ಗೌರ್ಮೆಂಟ್ದವ್ರು ಕೊಡಿ. ಅರೆ ಸರ್ ನಾನು ಜನ ಅಂತಾರೆ ಗೌರ್ಮೆಂಟ್ ರಾಜಕೀಯದ ನಾವು ಒಂದು ಉದಾಹರಣೆ ಹೇಳ್ತಾರೆ. ಯಾಕಂದರೆ ಲಾಸ್ಟ್ ಟೈಮ್ 21ಕ್ಕೆ ಅಪ್ಪು ಸರ್ ನಮ್ಗೆ ಬಿಟ್ಟು ಹೋದ್ರು. 21ಕ್ಕೆ ಬಿಟ್ಟು ಹೋದಾಗ ಏನು ಮಾಡಬೇಕಪ್ಪ ಅವ್ರ ಹೆಸರು ನೆನಪೇ ಹೋಗ್ತಾರೆ, ಏನು ಮಾಡ್ಬೇಕಂತೇಳಿ ಚಿಂತೆ ಮಾಡಿದಾಗ ಸಂಗಮೇಶ್ವರ ಕಾಲನಿ ಅಂತ ಜಾಗದ ಗೌರ್ಮೆಂಟ್ ಮುನ್ಸಿಪಾಲ್ಟಿಗಳು ಇದ್ದಾಗ 4x4 ಒಂದು ಕಟ್ಟಿ ಬಂದಿವಿ ನಾವು. ಕಟ್ಟಿ ಹೋದಾಗ ಸಾಯಂಕಾಲ 6 ಗಂಟೆಗೆ ಕಾರ್ಪೊರೇಷನ್ದವರು ನಮ್ಮ RG ನಗರ್ ಸರ್ಕಲ್ ಸಾಹೇಬರು ಆರಾಮಿನ ನೀವು ಮೇಲಿದ್ದಾಗ ಅಶೋಕ್ ನಗರ್ ಇನ್ಚಾರ್ಜ್ ಸರ್ಕಲ್ ಸಾಹೇಬರು ಬಂದು ರಾತ್ರಿ 12 ಗಂಟೆ ತನಕ ಇವ್ರು ಕಟ್ಟಾಗ ತಲೆ ಅವ್ರ ಅಕ್ಕಿ ಕಾಣ ಹೊಡ್ಯಾರ. ಬರೀ 4x4 ಜಾಗ. ಅದೇ ನಮ್ಮ ಮನೆ ಸಲಕ್ಕೆಲ್ಲ ಏನಂದ್ರಿ ಪುನೀತ್ ರಾಜ್ಕುಮಾರ್ ಅಂದ್ರೆ ಎಲ್ಲರ ಮನೆಗೆ ದೇವರಾಗುತ್ತಾರ ಅಂತ ದೇವರ ಮಹಾತ್ಮ ಒಂದು ಬ್ಯಾನರ್ ಹಚ್ಚಿ ಒಂದು ಕಟ್ಟಿ ಮಾಡ್ಬೇಕಂದ್ರೆ ಮಾಡ್ಬಿಡ್ತೀವಿ ನಾವು ರಾತ್ರಿ 12 ಗಂಟೆ ತನಕ. ಬಟ್ ಈಗ ಇದು 12-13 ಕೋಟಿ ರೂಪಾಯಿ ಅಷ್ಟೇ ಡೂಲ್ ಮಾಡಿದ್ದು. ಅಷ್ಟು ಡಾಕ್ಯುಮೆಂಟ್ಸ್ ಸದ್ಯಕ್ಕೆ ಹಚ್ಚಿ ಕೊಟ್ಟಿದ್ರಿ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚಿನ ಬಿಸಿಲಿನ ತಾಪಮಾನ ಇರುವ ಪ್ರಯುಕ್ತವಾಗಿ ಹೆಲ್ಮೆಟ್ ಕಡ್ಡಾಯದ ವಿನಾಯಿತಿಯನ್ನು ನೀಡಬೇಕು ಎಂದು ಮನವಿ ಸಲ್ಲಿಸಿದೆ. ಅಲ್ಲದೆ ಅತಿ ಹೆಚ್ಚಿನ ಬಿಸಿಲಿನ ತಾಪಮಾನ ಇರುವುದರಿಂದ ಈ ರಿಯಾಯಿತಿಯನ್ನು ನೀಡಬೇಕು ಎಂದು ಕನ್ನಡ ಪರ ಸಂಘಟನೆ ಒಕ್ಕೂಟದ ಮುಖಂಡರು ಮನವಿ ಮಾಡಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕನ್ನಡ ಪರ ಒಕ್ಕೂಟದ ಸಂಘಟನೆ ವತಿಯಿಂದ ಕರ್ನಾಟಕ ಸರ್ಕಾರದ ಸಾರಿಗೆ ಸಚಿವರಿಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಾರ್ಚ್, ಏಪ್ರಿಲ್, ಮೇ, ಜೂನ್ ಹಾಗೂ ಜುಲೈ ತಿಂಗಳಿನಿಂದ
ತಿಂಗಳಿಂದ ಜುಲೈ ತಿಂಗಳವರೆಗೆ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯದ ವಿನಾಯಿತಿಯನ್ನ ನೀಡಬೇಕೆಂದು ಮನವಿ ಸಲ್ಲಿಸಿದ್ದು, ಅಲ್ಲದೆ ಅತಿ ಹೆಚ್ಚು ಬಿಸಿಲಿನ ತಾಪಮಾನ ಇರುವುದರಿಂದ ಈ ರಿಯಾಯಿತಿಯನ್ನು ನೀಡಬೇಕೆಂದು ಮನವರಿಕೆ ಮಾಡಿಕೊಡಲಾಗಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ, ಅದರಲ್ಲಿಯೂ ಅತಿ ದೊಡ್ಡ ಜಿಲ್ಲೆಯಾದ ಕಲಬುರಗಿ ನಗರದಲ್ಲಿ ಅತಿ ಹೆಚ್ಚಿನ ಬಿಸಿಲಿನ ತಾಪಮಾನ ಇರುವ ಕಾರಣಕ್ಕಾಗಿ ಹೆಲ್ಮೆಟ್ ಕಡ್ಡಾಯದ ವಿನಾಯಿತಿಯನ್ನ ನೀಡಬೇಕು ಎಂದರು. ಅಲ್ಲದೆ ಎಲ್ಲಾ ಸಿಗ್ನಲ್ಗಳಲ್ಲಿ ಹಸಿರು ಛಾವಣಿ ನಿರ್ಮಿಸಿ ಸಿಗ್ನಲ್ಗಳಲ್ಲಿ ತಂಪಾದ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ರಸ್ತೆ ಮೇಲೆ ನೀರು ಸಿಂಪಡಿಸುವ ಕಾರ್ಯಕ್ಕೆ ಪೊಲೀಸ್ ಆಯುಕ್ತರು ಮತ್ತು ಮಹಾನಗರ ಪಾಲಿಕೆ ಆಯುಕ್ತರು ಮುಂದಾಗಬೇಕು ಎಂದು ಮನವಿ ಮಾಡಿದರು. ಮಾತು ಮತ್ತು ಅವರು ರಸ್ತೆಗೆ ಬಂದು ದಂಡ ಹಾಕೋದು ಇದೆಲ್ಲ ಚಾಲನೆಯನ್ನ ನೀಡ್ತಾನೆ ಇದ್ದಾರೆ. ಆದರೆ ಇವತ್ತು 2019ರಲ್ಲಿ 13/2/2019 ಸರ್ಕಾರ ಮಹಾನಿರ್ದೇಶಕರು ಮತ್ತು ಆರಕ್ಷಕ ಮಹಾನಿರೀಕ್ಷಕರು ಕರ್ನಾಟಕ ರಾಜ್ಯ ಬೆಂಗಳೂರದವರು ಈಗಾಗಲೇ ಎಲ್ಲ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಬಳ್ಳಾರಿ, ರಾಯಚೂರು, ಬೀದರ್, ಕಲಬುರಗಿ, ಯಾದಗಿರಿ, ಕೊಪ್ಪಳ, ಬೆಳಗಾವಿ, ವಿಜಯಪುರ, ಬಾಗಲಕೋಟೆ ಈ ಎಲ್ಲ ಜಿಲ್ಲೆಗಳಲ್ಲಿ ಅತಿ ಹೆಚ್ಚಿನ ಬಿಸಿಲಿನ ತಾಪಮಾನ ಇರೋದ್ರಿಂದ ಮಾರ್ಚ್, ಏಪ್ರಿಲ್, ಮೇ, ಜೂನ್ವರೆಗೂ ರಿಯಾಯಿತಿ ಕೊಡ್ಬೇಕಂತೇಳಿ ಸರ್ಕಾರ ಗಮನಕ್ಕೆ ಅಂದಿನಿಂದಲೂ ಸರ್ಕಾರ ಗಮನಕ್ಕೆ ಈ ಭಾಗದ ಎಲ್ಲ ಜನರು ಅವ್ರ ಮೇಲೆ ಒತ್ತಡ ಮೇಲೆ 2019ರಲ್ಲಿ ಫೆಬ್ರವರಿ 13ರಂದು ಏನು ಆದೇಶ ಇತ್ತು, 45ರಿಂದ 46 ಡಿಗ್ರಿ ಸೆಲ್ಸಿಯಸ್ ಬಿಸಿಲಿನ ತಾಪಮಾನ ಇರೋದ್ರಿಂದ ಈ ಭಾಗದಲ್ಲಿ ಅದನ್ನ ರಿಯಾಯಿತಿ ನೀಡಬೇಕನ್ನುವಂತ ಮೂಲಕವಾಗಿ ಈಗಾಗಲೇ ಇದೇ ಮಾರ್ಚ್ 2ರಂದು ಕರ್ನಾಟಕ ಸರ್ಕಾರದ ಸಾರಿಗೆ ಸಚಿವರಿಗೆ ಭೇಟಿ ಮಾಡಿ, ಅವರ ಆಪ್ತ ಕಾರ್ಯದರ್ಶಿಯು ಕೂಡ ನಾನು ಭೇಟಿ ಮಾಡಿ ಮನವರಿಕೆ ಮಾಡಿ ಮನವಿಯನ್ನು ಸಲ್ಲಿಸಿದ್ದೇವೆ. ಆಯಿತು, ಅದನ್ನ ನಾವು ಸರಿಪಡಿಸ್ತೇವೆ. ಈಗಾಗಲೇ ಕಮಿಷನರ್ ಪೊಲೀಸ್ ಆಯುಕ್ತರಿಗೆ ಅದನ್ನ ಪತ್ರವನ್ನು ಹಾಕುವ ಮೂಲಕವಾಗಿ ರಿಯಾಯಿತಿ ನೀಡ್ತೇವೆ ಅಂತ ಹೇಳಿದ್ರು. ಹಾಗಾಗಿ ಈಗಾಗಲೇ ಕಲಬುರಗಿ ನಗರದಲ್ಲಿ ಬೆಳಗಿನ ಜಾವ 9 ಗಂಟೆ 8 ಗಂಟೆಗೆ ಸುಮಾರಿಗೆ ರಸ್ತೆಗೆ ಬಂದು ಹೆಲ್ಮೆಟ್ ದಂಡವನ್ನು ವಿಧಿಸ್ತಾ ಇದ್ದಾರೆ. ಆದ್ರೆ ಇವತ್ತು 3 ತಿಂಗಳ ಕಾಲ ನಾವು ರಿಯಾಯಿತಿ ಕೇಳಿದ್ಮೇಲೆ ನಂತರ ಜೂನ್, ಜುಲೈದಿಂದ ಮತ್ತೆ ಹೆಲ್ಮೆಟ್ ಕಡ್ಡಾಯ ಮಾಡ್ರಿ ಮತ್ತೆ ದಂಡ ಹಾಕೋದಾಗ್ಲಿ ಈ ಕಾರ್ಯದಲ್ಲಿ ಯಾರು ಕೂಡ ತೋರಿಸ್ಕೊಳ್ಳೋದಿಲ್ಲ. ಕೇವಲ ಮಾರ್ಚ್ ಬಿಸಿಲು ಯಾವಾಗ ಇರ್ತದೆ ಅವಾಗ ಮಾತ್ರ ಇದು ಹೆಲ್ಮೆಟ್ ಕಡ್ಡಾಯ ಅನ್ನುವಂತ ಏನು ಆದೇಶ ಹೊರಡ್ತಾ ಇದ್ದಾರೆ, ಅದನ್ನ ನಾವು ಖಂಡಿಸ್ತೇವೆ. ಹಾಗಾಗಿ ಮಾಧ್ಯಮ ಮೂಲಕವಾಗಿ ಕಲಬುರಗಿ ಪೊಲೀಸ್ ಆಯುಕ್ತರಲ್ಲಿ ನಾವು ಒಂದು ಮನವಿಯನ್ನು ಮಾಡ್ತಾ ಇದ್ದೇವೆ. ಕೂಡಲೇ ಸಾರ್ವಜನಿಕರ ಹಿತದೃಷ್ಟಿಯಿಂದ ಇವತ್ತು ಬಿಸಿಲಿನ ತಾಪಮಾನ ಹೆಚ್ಚಿರೋದ್ರಿಂದ ಎಲ್ಲ ಸಿಗ್ನಲ್ ಬಿಸಿಲಿರಲ ಕಾರಣದಿಂದ ಕಲ್ಯಾಣ ಕರ್ನಾಟಕ ಭಾಗದಾಗ ಇಲ್ಲಿ ನೀವು ಹೆಲ್ಮೆಟ್ ಕಡ್ಡಾಯವಾಗಿ ತೆಗಿಬೇಕು ಮತ್ತು ಮುಂದಿನ ದಿನದಲ್ಲಿ ಮಳೆಗಾಲ ಚಳಿಗಾಲದಲ್ಲಿ ನೀವು ಹೆಲ್ಮೆಟ್ ಮಾಡಬೇಕು ಅಂತ ನಾನು ಮನವಿ ಕೊಟ್ಟಾಗ ಅವರು ಅದಕ್ಕೆ ಒಪ್ಕೊತಿದ್ದರು. ಏನಂದ್ರೆ ಸಾರ್ವಜನಿಕರಿಗೆ ಒತ್ತಡ ಬಂದಾಗ ನಾವು ಅದಕ್ಕೆ ಏನು ಸರಿಪಡಿಸ್ತೇವೆ ಅಂತಂದ್ರು. ಇನ್ನೂ ತನಕ ಅದ್ರ ಬಗೆಗೆ ನಮ್ಗೆ ಯಾವತ್ತೂ ರೀತಿಯಿಂದ ಸ್ಪಂದಿಸಿಲ್ಲ. ಈಗ ನಾನು ಪೊಲೀಸ್ ಕಮಿಷನರ್ ಸರ್ ಅವರಿಗೆ ವಿನಂತಿ ಮಾಡೋದೇನಂತಂದ್ರೆ, ನೀವು ಯಾವ ರೀತಿ ಇವತ್ತು ನೀವು ದಂಡ ಹಾಕ್ತಾ ಇದ್ದೀರಿ ಅಂತಂದ್ರೆ, ಒಂದು ಆರೋಪಿ ಯಾರು ಏನ್ರೆ ಒಂದು ಆರೋಪಿ ತಪ್ಪು ಮಾಡಿ ಓಡ್ ಹೋದಾಗ ನೀವು ಹಿಡಿತಿರಲ್ಲ, ಆ ರೀತಿ ನಾಲ್ಕರ ಕೈಗೆ ಯಾರು ಪೊಲೀಸರು ಇವತ್ತು ಟ್ರಾಫಿಕ್ ಒಂದು ಮನುಷ್ಯ ಟ್ರಾಫಿಕ್ ಇದಕ್ಕೆ ಹೆಲ್ಮೆಟ್ ದೊರಕಿ ಹಿಡಿತಾ ಅಂತ ಪರಿಸ್ಥಿತಿ ಬಂದಿದೆ. ಮತ್ತೆ ಇರೋದೇನಂದ್ರೆ ಬೆಳಗ್ಗೆ 9 ಗಂಟೆಗೆ ಇವತ್ತು ಆಫೀಸ್ ವರ್ಕ್ ಡ್ಯೂಟಿಗೆ ಹೋಗ್ತಾರೋ ಇವತ್ತು ಈಗ ಕಲಬುರಗಿ ನಗರದಲ್ಲಿ ಕ್ಷಯರೋಗದ ಕುರಿತು ಜಾಗೃತಿ ಜಾಥಾ ಜರುಗಿತು. ಕಲಬುರಗಿ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಕಲಬುರಗಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಕ್ಷಯರೋಗ ನಿರ್ಮೂಲನಾ ಕಚೇರಿ ಕಲಬುರಗಿ ವತಿಯಿಂದ ವಿಶ್ವ ಕ್ಷಯರೋಗ ದಿನಾಚರಣೆ ನಿಮಿತ್ತ ಕ್ಷಯರೋಗದ ಕುರಿತು ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀನಿವಾಸ ನವಲೆ ಮಾತನಾಡಿದರು. ಜಾಗೃತಿ ಮತ್ತು ಅರಿವು ಮೂಡಿಸೋದು. ನಮ್ಮ ದೇಶದಲ್ಲಿ ದಿನಕ್ಕೆ 1400 ಜನ ಈ ಕ್ಷಯರೋಗದಿಂದ ಸಾವನ್ನಪ್ಪಿದ್ದಾರೆ. ಈ ಒಂದು ರೋಗ ಅತಿ ಹೆಚ್ಚು ಸಾವನ್ನು ತಗೊಳ್ಳುವಂಥ ರೋಗವಾಗಿತ್ತು. 2025ಕ್ಕೆ ಈಗಾಗಲೇ ಇದು ಕ್ಷಯ ಮುಕ್ತ ಭಾರತ ಆಗಬೇಕಾಗಿತ್ತು 2025ಕ್ಕೆ. ಆದರೆ ಕಾರಣಾಂತರಗಳಿಂದ ಸ್ವಲ್ಪ ಹಿಂದೆ ಇದ್ದೀವಿ. ಇನ್ನೂ ಸ್ವಲ್ಪ ಪ್ರಗತಿಯನ್ನು ಸಾಧಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಅರಿವು ಜಾಸ್ತಿ ಮೂಡಿಸಬೇಕಾಗಿದೆ. ಈ ಬಡವರು, ಆಮೇಲೆ ಕೆಳ ಮಧ್ಯಮ ವರ್ಗದವರು, ಅವರು ಸಹ ತಾವು ಅಪೌಷ್ಟಿಕತೆಯಿಂದ ಬಳಲುತ್ತಿರುವಾಗ ಮತ್ತು ಇತರರು ಸಹ ಯಾವುದೇ ಒಂದು ಆರೋಗ್ಯವಿದ್ದೇವೆ ಅನ್ನುವಂಥ ಸಂದರ್ಭದಲ್ಲೂ ವೈದ್ಯಕೀಯ ಪರೀಕ್ಷೆಯನ್ನು ಮಾಡಿ ಈ ಕ್ಷಯರೋಗದಿಂದ ಮೊದಲೇ ಲಕ್ಷಣಗಳು ಕಂಡು ಬಂದಾಗ ಚಿಕಿತ್ಸೆ ಪಡೆದರೆ ಇದು ಚಿಕಿತ್ಸೆ ಪಡ್ಕೊಂಡು
ಆರಾಮಾಗುವಂಥದ್ದು ಅಂತ ಒಂದು ಇದಕ್ಕೆ ಚಿಕಿತ್ಸೆ ಇದೆ. ಈ ಚಿಕಿತ್ಸೆಯನ್ನು ತೆಗೆದುಕೊಂಡು ಎಲ್ಲರೂ ಇದನ್ನು ಕ್ಷಯರೋಗ ಮುಕ್ತ ಭಾರತ ಮಾಡಲಿಕ್ಕೆ ಶ್ರಮಿಸಬೇಕು. ಯಾರು ಇದರಿಂದ ಸಾವಿಗೀಡಾಗಬಾರ್ದು. ಇದರ ಬಗ್ಗೆ ಅರಿವನ್ನು ಮೂಡಿಸಿಕೊಂಡು ಇದನ್ನು ಎಲ್ಲ ವೈದ್ಯರಿಗೆ ತಜ್ಞ ವೈದ್ಯರಿಗೆ ಮತ್ತು ಎಲ್ಲ ಸೌಲಭ್ಯಗಳಿವೆ ಇದಕ್ಕೆ. ಈ ಕ್ಷಯರೋಗದಿಂದ ಬಳಲುತ್ತಿರುವವರಿಗೆ ಪೋಷಕಾಂಶಗಳ ಪೌಷ್ಟಿಕ ಆಹಾರವನ್ನು ಸೇವಿಸಲಿಕ್ಕೆ ಕೊಡ್ತಾರೆ. ಇಂತಹ ಸೌಲಭ್ಯಗಳನ್ನು ಜನರು ಹೆಚ್ಚಾನೆಚ್ಚು ಬಡವರು, ಕಾರ್ಮಿಕರು ಇವರೆಲ್ಲ ತಗೋಬೇಕು. ಮತ್ತು ಇದನ್ನು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಈಗಾಗಲೇ ಸಾಕಷ್ಟು ಪ್ರಮಾಣ. ನಂತರ ಜಿಲ್ಲಾ ಕ್ಷಯರೋಗ ನಿರ್ಮೂಲನಾ ಅಧಿಕಾರಿಗಳಾದ ಡಾಕ್ಟರ್ ಚಂದ್ರಕಾಂತ್ ನರಿಬೋಳಿ ಮಾತನಾಡಿದರು. ನಮ್ಮ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಮತ್ತು ಮಾನ್ಯ ಗೌರವಿತ ನ್ಯಾಯಾಧೀಶರು ಹೇಳಿದಂತೆ ನಾವು ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಗತಿಯನ್ನು ಕ್ಷಯಮುಕ್ತ ಭಾರತ ಮಾಡೋಕ್ಕೆ ಸಾಕಷ್ಟು ಶ್ರಮವನ್ನು ಪಡ್ತಾ ಇದ್ದೀವಿ. ಈ ಒಂದು ಗೋಲ್ 2030ರಲ್ಲಿ ಪ್ರಪಂಚದ ಗೋಲಿದೆ, ಟಿ ಬಿ ಮುಕ್ತ ಭಾರತ ಮಾಡಬೇಕು. ಬಟ್ ನಮ್ಮ ಭಾರತ ದೇಶದ ಮಾನ್ಯ ಪ್ರಧಾನಮಂತ್ರಿಗಳು 2020ರಲ್ಲಿ ಕ್ಷಯಮುಕ್ತ ಮಾಡ್ತೇವೆ ಅಂತೇಳಿ ಪ್ರಪಂಚಕ್ಕೆ ವಾಗ್ದಾನ ಮಾಡಿದ್ದಾರೆ. ಬಟ್ ಅದು 2025ರಲ್ಲಿ ನಾವು ಕ್ಷಯಮುಕ್ತ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ ಇನ್ನೂ 2 ವರ್ಷ 3 ವರ್ಷ ಹೋಗುತ್ತೆ. ಸೊ ಆದರೂ ಕೂಡ ನಾವು ಪ್ರಗತಿಯನ್ನು ನೋಡಿದಾಗ, ನಾವು ಕಳೆದ ಒಂದು 3 ವರ್ಷದಲ್ಲಿ ನಾನು ಪ್ರಗತಿ ನೋಡಿದಾಗ ಸಾಕಷ್ಟು ಸಾಧನೆಯನ್ನು ಸಾಧಿಸಿದ್ದೀವಿ. ನಮ್ಮ ಕಲಬುರಗಿ ಜಿಲ್ಲೆಯು 3 ವರ್ಷದ ಹಿಂದುಗಡೆ ನಾವು ಎಲ್ಲಿ ಅಂದರೆ 31ನೇ ಸ್ಥಾನದಾಗಿದ್ದೀವಿ. ಆ 31ನೇ ಸ್ಥಾನ ಇವತ್ತು ನಾವು 15ರ ಒಳಗೆ ಬಂದಿದ್ದೀವಿ. 13-14 ಪೊಸಿಷನ್ದಾಗ ಇದ್ದೀವಿ. ಅದನ್ನು 10ನೇ ಸ್ಥಾನ ಒಳಗೆ ಬರಬೇಕಂತ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಈಗಾಗಲೇ ಈ ವರ್ಷದ ನಮ್ಮ ಒಂದು ಸಾಧನೆ ನೋಡಿದಾಗ ನಾವು ನಮ್ಮ ನೋಟಿಫಿಕೇಷನ್ ಅಂದರೆ ಡಿಟೆಕ್ಷನ್ ಕೇಸ್ ಡಿಟೆಕ್ಷನ್ ನಮ್ಮದು ಮೊದಲೇ ಟೆಸ್ಟಿಂಗ್ ಪ್ರಮಾಣ 150% ಹೋಗಿದ್ದೀವಿ. ನಾವು 100 ಮೇಲೆ ಹೋಗಿದ್ದೀವಿ. ನಾವು 140-150% ಸ್ಕ್ರೀನಿಂಗ್ ಮಾಡ್ತಾಯಿದ್ದೀವಿ, ಟೆಸ್ಟಿಂಗ್ ಮಾಡ್ತಾಯಿದ್ದೀವಿ. ಬಟ್ ಅದೇ ರೀತಿ ನಮ್ಮದು ಪೇಷಂಟ್ ಕಂಡು ಹಿಡಿದಿರೋದು ಈ ವರ್ಷ ನಾವು 2025ರಲ್ಲಿ 92% ಮಾಡಿದ್ದೀವಿ. ಪೇಷಂಟ್ ಕಂಡು ಹಿಡಿದೋದು ಡಿಟೆಕ್ಷನ್ನ 92% ಮಾಡಿದ್ದೀವಿ. ಅದೇ ರೀತಿ ನಮ್ಮದು ಯಶಸ್ವಿನ ಪ್ರಮಾಣ ಸಕ್ಸಸ್ ಆಗಿರೋದು 90% ಸಕ್ಸಸ್. ಇದು ರಾಜ್ಯ ಮಟ್ಟಕ್ಕೆ ನಾವು ಹೋಗ್ಬಿಟ್ಟಿದ್ದೀವಿ. ಸೊ ಅದೇ ರೀತಿ ನಮ್ಮದು ಡೆತ್ ಕೂಡ 5% ಲೆಸ್ ದೆನ್ 5% ಇತ್ತು. ಅದರಿಂದ ಲೆಸ್ ದೆನ್ 5% ಇದ್ದೀವಿ. 4.75% ಬಂದಿದ್ದೀವಿ. ಸೊ ಡೆತ್ ಕಡಿಮೆ ಮಾಡಿದ್ದೀವಿ, ಡಿಟೆಕ್ಷನ್ ಪ್ರಮಾಣ ಜಾಸ್ತಿ ಮಾಡಿದ್ದೀವಿ, ಸ್ಕ್ರೀನಿಂಗ್ ಪ್ರಮಾಣ ಕೂಡ ನಾವು 100% ಮೇಲೆ ಸಾಧನೆಯನ್ನು ಮಾಡಿದ್ದೀವಿ. ಸೊ ಈ ರೀತಿ ನಾವು ಸಾಕಷ್ಟು ಈ ಒಂದು ಕೆಲಸವನ್ನು ನಮ್ಮ ತಂಡದವರಾಗಲಿ, NGOದವರಾಗಲಿ, ಸಾರ್ವಜನಿಕರಿಂದಾಗಲಿ ಎಲ್ಲರ ಒಂದು ಸಹಕಾರ ಮತ್ತು ಅಧಿಕಾರಿಗಳ ಒಂದು ಸಹಕಾರ, ಸಿಬ್ಬಂದಿಗಳ ಸಹಕಾರ, ಎಲ್ಲರ ಒಂದು ಸಹಕಾರದಿಂದ ಈ ಕಲಬುರಗಿಯನ್ನು ನಾವು ಟಿ ಬಿ ಎಲಿಮಿನೇಷನ್ ಮಾಡೋಕ್ಕೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೀವಿ. ಅದನ್ನು ಎಲಿಮಿನೇಷನ್ ಮಾಡೋಕ್ಕೆ ಒಂದು ಪ್ರಯತ್ನ ಪಟ್ಟಿದ್ದೀವಿ. ಅದೇ ರೀತಿಯಲ್ಲಿ ನಮ್ಮಲ್ಲಿ ಟಿ ಬಿ ಫ್ರೀ ಗ್ರಾಮ ಪಂಚಾಯತ್ಗಳು. ಸೊ ಟಿ ಬಿ ಫ್ರೀ ಗ್ರಾಮ ಪಂಚಾಯತಲ್ಲಿ ನಾವು ಹೋದಾಗ 2023ರಲ್ಲಿ ನಾವು 15 ಗ್ರಾಮ ಪಂಚಾಯತ್ಗಳನ್ನು ಟಿ ಬಿ ಫ್ರೀ ಗ್ರಾಮ ಪಂಚಾಯತ್ ಮಾಡಿದ್ದೀವಿ. ಇನ್ನು 2024ಕ್ಕೆ ಹೋದಾಗ ನಾವು 21 ಗ್ರಾಮ ಪಂಚಾಯತ್ಗಳು ಟಿ ಬಿ ಫ್ರೀ ಗ್ರಾಮ ಪಂಚಾಯತ್ ಮಾಡಿದ್ದೀವಿ. ಅದರೊಳಗೆ 5 ಸಿಲ್ವರು. ಮತ್ತು ಈ ವರ್ಷ ನಾವು 2025ರಲ್ಲಿ ನಾವು 43 ಗ್ರಾಮ ಪಂಚಾಯತ್ಗಳು ಟಿ ಬಿ ಫ್ರೀ ಗ್ರಾಮ ಪಂಚಾಯತ್ ಮಾಡಿದ್ದೀವಿ. ಅದರೊಳಗೆ 3 ಸಿಲ್ವರ್ ಇದ್ದಾವೆ, 2 ಗೋಲ್ಡ್ ಇದ್ದಾವೆ. ಸೊ ಈ ರೀತಿ ನಿನ್ನೆ ನಮ್ಮ ಜಿಲ್ಲಾ ಅಧಿಕಾರಿಗಳನ್ನು ಭೇಟಿ ಮಾಡಿ ಮಾಹಿತಿ ಕೊಟ್ಟಿವಿ. ಎಲ್ಲ 260. ಈ ಸಂದರ್ಭದಲ್ಲಿ DHO ಶಣ್ಬಸಪ್ಪ ಕ್ಯಾತ್ನಾಳ್, ಡಾಕ್ಟರ್ ಶಂಕರಪ್ಪ ಮೈಲಾರಿ, ಎಸ್ ರುದ್ರವಾಡಿ, ಡಾಕ್ಟರ್ ಶಣ್ಬಸಪ್ಪ ಗಂಜುಲ್ಖೇಡ್, ಡಾಕ್ಟರ್ ರುಜಿಯಾ, ಡಾಕ್ಟರ್ ಲಾವಣ್ಯ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ದೋಷಪೂರಿತ ಒಳ ಮೀಸಲಾತಿ ವರದಿ ತನಿಖೆ ಆಗಲಿ ಎಂದು ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾದ SR ಕಲ್ಲೂರ್ ಒತ್ತಾಯಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಮಿತಿಯು ನೀಡಿರುವ ಅಂಕಿ ಅಂಶಗಳಲ್ಲಿ ಭಾರಿ ವ್ಯತ್ಯಾಸಗಳಿದ್ದು, ಈ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸರ್ಕಾರವು ಉನ್ನತ ಮಟ್ಟದ ತನಿಖೆ ನಡೆಸಬೇಕು ಎಂದು ಕಲ್ಲೂರು ಒತ್ತಾಯಿಸಿದರು. ಮೈಸೂರು ರಾಜ್ಯದ ಜನಗಣತಿಯಲ್ಲಿ ಭಾರತ ಸರ್ಕಾರದ ರಿಜಿಸ್ಟರ್ ಜನರಲ್ ಕಚೇರಿ ನೀಡಿದ ಅಂದಾಜು ಅಂಕಿಅಂಶಗಳ ಪ್ರಕಾರ ಮೈಸೂರು ರಾಜ್ಯದ ಜನಸಂಖ್ಯೆ 1,94,02,000 1.94. ಇದರಲ್ಲಿ ವರೆಯರು 9,85,820. ಮಾದಿಗರು 4,26,228. ಭಾರತ ಸರ್ಕಾರದ ರಿಜಿಸ್ಟರ್ ಜನರಲ್ ಕಚೇರಿ ನೀಡಿದ ಅಂಕಿ ಅಂಶಗಳ ಆಧಾರದ ಮೇಲೆ ಹೇಳುವುದಾದರೆ ಮಾದಿಗರಿಗಿಂತ ವರೆಯರು ಸುಮಾರು 20 ವರೆಯರು ಸುಮಾರು 6,60,000 ಹೆಚ್ಚಿರುವುದು ಅಂದಾಜಿಸಲಾಗಿದೆ. ಆದರೆ ನಾಗಮೋಹನ್ ದಾಸ್ ವರದಿ ಪ್ರಕಾರ ಮಾದಿಗರ ಸಂಖ್ಯೆ 35,99,895 ಮತ್ತು ವರೆಯರ ಸಂಖ್ಯೆ 34,98,188 ತೋರಿಸಿದ್ದಾರೆ.
1951ರಲ್ಲಿ ಮಾದಿಗರಿಗಿಂತ 6,60,000 ಜನಸಂಖ್ಯೆ ವಲಯ ಸಮುದಾಯ ಇತ್ತು. ಆದರೆ ಅದು ಕಡಿಮೆ ತೋರಿಸಿದ್ದಾರೆ. ಆದರೆ ಯಾಕೆ ಕಡಿಮೆ ಆಗ್ತದೆ ಅನ್ನೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತನಿಖೆ ಮಾಡಬೇಕಂತ ಈ ಮುಖಾಂತರ ಹೇಳ್ತೀವಿ. 2011ರ ಜನಗಣತಿಯಲ್ಲಿ ಜಿಲ್ಲಾವಾರು ಜನಸಂಖ್ಯೆ ನೋಡಿದಾಗ ಚಿತ್ರದುರ್ಗದ ಒಟ್ಟು ಜನಸಂಖ್ಯೆ 16,59,456. ಇದರಲ್ಲಿ ಒಟ್ಟು ಪರಿಶಿಷ್ಟ ಜಾತಿ 3,89,117. ಟೋಟಲ್ ಪಾಪ್ಯುಲೇಷನ್ 23.45. ಇದರಲ್ಲಿ ವಲಯದ ಸಮುದಾಯ ಸಂಖ್ಯೆ 223 ಇದೆ ಎಂದು ನಾಗಮೋಹನ್ ವರದಿಯಲ್ಲಿ ನಮೂದಿಸಿದಾರೆಂದು ತಿಳಿದು ಬಂದಿದೆ. ಇದೇಕೆ ಕಡಿಮೆ ಆಗಿತ್ತು ಅನ್ನೋದು ತಿಳಿಯಬೇಕಾಗಿದೆ. ಒಳ ಮೀಸಲಾತಿ ಸಂಬಂಧಿಸಿದಂತೆ ನಮ್ಮ ಜನಸಂಖ್ಯೆ ಹೆಚ್ಚೆಂದು ಹಕ್ಕು ಪ್ರತಿಪಾದನೆ ಮಾಡುತ್ತಿದ್ದಾರೆ. ನಾಗಮೋಹನ್ ದಾಸ್ ವರದಿಯಲ್ಲಿ ಮಾದಿಗ ಸಮುದಾಯದ ಜನಸಂಖ್ಯೆ ಹೆಚ್ಚು ತೋರಿಸಿದ್ದರಿಂದ ಮಾದಿಗ ಸಮುದಾಯ ಸ್ವಾಭಾವಿಕವಾಗಿ ಎ ಗುಂಪಿನಲ್ಲಿ ಸೇರಿದ್ದರಿಂದ ರೋಸ್ಟರ್ ಪಾಯಿಂಟ್ ಪ್ರಕಾರ ಮೊದಲು ಆದ್ಯತೆ ಅವರಿಗೆ ಸಿಕ್ಕು ವಲಯ ಮತ್ತು ಇತರೆ ಜಾತಿಗಳಿಗೆ ಕಡಿಮೆ ಪ್ರಾಸೆಸ್ ಸಿಗುತ್ತೆಂದು ವಲಯ ಸಮುದಾಯ ಹೋರಾಟಕ್ಕೆ ಇಳಿದಿದೆ. ಈ ಒಳ ಮೀಸಲಾತಿ ಇಶ್ಯೂ ಬಂದದ್ದೇ ಆಂಧ್ರ ಪ್ರದೇಶದಿಂದ. ಅಲ್ಲಿ ಮಾಲಾ ಮಾದಿಗ ಏನು ಜನಸಂಖ್ಯೆ ಇತ್ತು, ಹೊಡೆದಾಡಿ ಕಟ್ಟು ಬಂದಿದ್ದವು, ಕೊಲೆಗಳಾದವು. ಅದು ಕರ್ನಾಟಕದಲ್ಲಿ ಜರಗಬಾರದಂತೇಳಿ 2001ರಲ್ಲಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಸರ್ಕಾರದ ಅವಧಿಯಲ್ಲಿ ಚಿತ್ರದುರ್ಗದ ಜಯಣ್ಣ ಸಂಚಾಲಕ ನೇತೃತ್ವದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಈ ಹೋರಾಟವನ್ನು ಕೈಗೆತ್ತಿಕೊಂಡು ವರ್ಗೀಕರಣಕ್ಕಾಗಿ ಆಯೋಗ ರಚಿಸಬೇಕೆಂದು ಒತ್ತಾಯಿಸಿ ಬೆಂಗಳೂರಿನ ಆರ್ಟ್ಸ್ ಕಾಲೇಜ್ ಮೈದಾನದಲ್ಲಿ ಸುಮಾರು 50,000 ಬೃಹತ್ ಜನ ಸೇರಿಸಿ ಸರ್ಕಾರ ಇದನ್ನು ಒತ್ತಾಯ ಮಾಡಿತ್ತು. ಅಂದಿನ ಹೋರಾಟದಲ್ಲಿ ರಾಜ್ಯ ಸಂಘಟನಾ ಸಂಚಾಲಕರಾದ ಶ್ರೀಧರ್ ಕವಿ, ಮಾವಳ್ಳಿ ಶಂಕರ್, ಶಿವಣ್ಣ, ಮೋಹನ್ ರಾಜ್, ಎಣ್ಣೂರು ಶ್ರೀನಿವಾಸ, ಯುದ್ಧದ ಪರಿಣಾಮವಾಗಿ ಪೆಟ್ರೋಲ್ ಸಿಗುವುದಿಲ್ಲ ಎಂಬ ಗಾಳಿ ಮಾತಿಗೆ ದಂಗಾದ ಜನರು ರಾತ್ರಿ 12 ಗಂಟೆವರೆಗೆ ಬಂಕ್ ಬಳಿ ನಿಂತಿದ್ದಾರೆ. ಹೌದು, ರಾಯಚೂರು ಜಿಲ್ಲೆಯ ಕಲಂಲಾಲ್, ಸಿರ್ವಾರ್ ಸೇರಿದಂತೆ ವಿವಿಧ ಪೆಟ್ರೋಲ್ ಬಂಕ್ಗಳ ಮುಂದೆ ಜನರು ಕ್ಯೂ ನಿಂತಿದ್ರು. ಕಲಂಲಾಲ್ ಪೆಟ್ರೋಲ್ ಬಂಕ್ನಲ್ಲಿ ಒಂದೆಡೆ 50ರಿಂದ 60 ಲೀಟರ್ ಕ್ಯಾನ್ ಹಿಡಿದು ಬಂದ್ರೆ ಅತ್ತ ಟ್ರ್ಯಾಕ್ಟರ್ನಲ್ಲಿ ಬ್ಯಾರಲ್ಗಳನ್ನು ತೆಗೆದುಕೊಂಡು ಬಂದ ರೈತರು. ಸಿರ್ವಾರ್ ಪೆಟ್ರೋಲ್ ಬಂಕ್ಗಳಲ್ಲಿಯೂ ಅದೇ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ನೂರಾರು ಬೈಕ್ ಸವಾರರು ಪೆಟ್ರೋಲ್ಗಾಗಿ ಮುಗಿಬಿದ್ದ ಘಟನೆ ಕೂಡ ಜರುಗಿತು. ಪೆಟ್ರೋಲ್ ಬಂಕ್ ಮಾಲೀಕರಿಗೆ ಕೇಳಿದ್ರೆ ಯಾವುದೇ ಸಮಸ್ಯೆ ಇಲ್ಲ, ಜನ ಪ್ಯಾನಿಕ್ ಆಗಿದ್ದಾರೆ ಎನ್ನುತ್ತಾರೆ. ಪ್ರತಿನಿತ್ಯ 5,000 ಲೀಟರ್ ಪೆಟ್ರೋಲ್ ಸೇಲ್ ಆಗುವ ಜಾಗದಲ್ಲಿ ಇದೀಗ 20,000 ಲೀಟರ್ ಪೆಟ್ರೋಲ್ ಸೇಲ್ ಆಗುತ್ತಿದೆ ಎನ್ನುತ್ತಾರೆ. ಪೆಟ್ರೋಲ್ ಸಿಗುವುದಿಲ್ಲ ಅನ್ನೋ ಭಯಕ್ಕೆ ಹೆಚ್ಚಿನ ಪೆಟ್ರೋಲ್ ಸಂಗ್ರಹಿಸಿಕೊಳ್ಳುತ್ತಿದ್ದಾರೆ ಅಂತಾರೆ ಬಂಕ್ನ ಮಾಲೀಕರು. ಮೆಡಿಕಲ್ ಸರ್ಟಿಫಿಕೇಟು ಇದನ್ನೆಲ್ಲ ಅಟ್ಯಾಚ್ಮೆಂಟ್ ಮಾಡಿ ಆಮೇಲೆ ನುಡಿದಂತೆ ನಡೆದಿರುವ ಕಾಂಗ್ರೆಸ್ ಪಕ್ಷದ ಮೇಲೆ ಜನರಿಗೆ ಭರವಸೆ ಇದೆ. ಈ ಬಾರಿಯ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸುವ ವಿಶ್ವಾಸ ಇದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ನಾಮಪತ್ರ ಸಲ್ಲಿಕೆ ವೇಳೆಯಲ್ಲಿ ಹಾಜರಾಗಿ ಶುಭ ಕೋರಿ ನಂತರ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ದಾವಣಗೆರೆ ದಕ್ಷಿಣ ಮತಕ್ಷೇತ್ರದಲ್ಲಿ ಶಾಮನೂರು ಶಿವಶಂಕರಪ್ಪನವರು 6 ಬಾರಿ ಶಾಸಕರಾಗಿದ್ದರು. ಅವರ ಮಗ ಸಚಿವರಾದ ಎಸ್ ಮಲ್ಲಿಕಾರ್ಜುನ್ ಅವರು 2 ಬಾರಿ ಶಾಸಕರಾಗಿ ಜನರಿಂದ ಆಯ್ಕೆಯಾಗಿದ್ದಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಬಲವಾಗಿದೆ. ಶಾಮನೂರು ಶಿವಶಂಕರಪ್ಪನವರು ಮಂತ್ರಿ, ಸಂಸದರಾಗಿ, ಶಾಸಕರಾಗಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದು ಜನಮನದಲ್ಲಿ ನೆಲೆಸಿದ್ದಾರೆ. ಕಾಂಗ್ರೆಸ್ನಲ್ಲಿ ನಾಯಕರಾಗಿದ್ದವರು ಮೃತರಾಗಿದ್ದಾರೆ. ಅವರ ಕುಟುಂಬದವರಿಗೆ ಟಿಕೆಟ್ ನೀಡುವ ಪ್ರಕ್ರಿಯೆಯನ್ನು ಪಕ್ಷ ಬೆಳೆಸಿಕೊಂಡು ಬಂದಿದೆ. ಆದ್ರಿಂದ ಸಮರ್ಥ್ ಶಾಮನೂರ್ ಅವರಿಗೆ ಟಿಕೆಟ್ ನೀಡಲಾಗಿದೆ. ಈ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸಮರ್ಥ್ ಶಾಮನೂರ್ ಅವರು ನಾಮಪತ್ರ ಸಲ್ಲಿಕೆಯಲ್ಲಿ ಇತರರೊಂದಿಗೆ ಭಾಗಿಯಾಗಿದ್ದೇನೆ ಎಂದು ತಿಳಿಸಿದರು. ಅದೆಲ್ಲ ಆಮೇಲೆ ಅದು ಬೆಂಗಳೂರು ಮಾತಾಡ್ತೀನಿ ನಡೀರಿ. ಈಗ ಮುಖ್ಯಮಂತ್ರಿ ರಮೇಶ್ ಬಂಡಿಸಿದ್ದೇಗೌಡರು ಬೆಂಗಳೂರು ಮಾತಾಡ್ತೀನಿ ನಡೀರಿ. ಅದು ಇದಕ್ಕೂ ಸಂಬಂಧ ಇಲ್ಲ ನೋಡ್ರಿ. ಈ ಚುನಾವಣೆಯಲ್ಲಿ ಇದು ಒಂದು ಉಪಚುನಾವಣೆ.
ಶ್ಯಾಮನೂರು ಶಿವಶಂಕರಪ್ಪನವರು, ಶ್ಯಾಮನೂರು ಶಿವಶಂಕರಪ್ಪನವರು ಇದನ್ನ 5 ಬಾರಿ ಅವರು 6 ಬಾರಿ MLA 6 ಬಾರಿ MLA, 1 ಬಾರಿ 4 ಬಾರಿ ದಾವಣಗೆರೆ ಸೌತ್, ನಾನು 2 ಬಾರಿ 6 ಬಾರಿ MLA ಆಗಿದ್ದಾರೆ ಆಗಿದ್ರು. ಮತ್ತೆ SS ಮಲ್ಲಿಕಾರ್ಜುನ 2 ಬಾರಿ MLA. ದಾವಣಗೆರೆ ದಕ್ಷಿಣ ಕಾಂಗ್ರೆಸ್ ಪಕ್ಷ ಬಹಳ ಬಲವಾಗಿದೆ. ದಕ್ಷಿಣದಲ್ಲಿ ನಾವು ಸಮರ್ಥವರನ್ನು ಅಭ್ಯರ್ಥಿಯನ್ನಾಗಿ ಮಾಡಿದ್ದೀವಿ. ನಾನು ಕೂಡ ಇವತ್ತು ನಾಮಿನೇಷನ್ ಹಾಕುವಾಗ ಭಾಗಿಯಾಗಿದ್ದೆ. ನಮ್ಮ ಬ್ಲ್ಯಾಕ್ ಕಮಿಟಿ ಅಧ್ಯಕ್ಷ ಅಯ್ಯೂಬ್ ಕೂಡ ಇದ್ದರು. ಇಲ್ಲೇ ಇದ್ದಾರೆ ಅಯ್ಯೂಬ್ ಕೂಡ ಇದ್ದರು. SS ಮಲ್ಲಿಕಾರ್ಜುನ ಕೂಡ ಇದ್ದರು. DKC ಜಿಲ್ಲಾ ಗುರುಬರ ಸಮಾಜ ಅಧ್ಯಕ್ಷರು ಗೋಣೆಪರ್. ನಮ್ಮದು ಎಲ್ಲರನ್ನೂ ಒಳಗೊಳ್ಳಿರ್ತಕ್ಕಂಥ ಪಕ್ಷ. ಎಲ್ಲರೂ ಒಳಗೊಂಡಿರ್ತಕ್ಕಂಥ ಪಕ್ಷ. ಇನ್ಕ್ಲೂಸಿವ್ ಗ್ರೋತ್ನಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು. ನಾವು ಯಾವತ್ತೂ ಕೂಡ ಆ ಧರ್ಮ ಈ ಧರ್ಮ, ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಎಲ್ಲ ಜಾತಿ ಎಲ್ಲ ಧರ್ಮದವರು ಕೂಡ ನಮ್ಮ ಪಕ್ಷದಲ್ಲಿದ್ದಾರೆ. ಎಲ್ಲ ಸಂಸ್ಕೃತಿ ಇರ್ತಕ್ಕಂಥವ್ರು ಕೂಡ ನಮ್ಮ ಪಕ್ಷದಲ್ಲಿದ್ದಾರೆ. ನಾವು ಮಹಿಳೆಯರು, ರೈತರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಕಾರ್ಮಿಕರು ಇವರೆಲ್ಲರನ್ನೂ ಒಳಗೊಂಡಿರ್ತಕ್ಕಂಥ ಪಕ್ಷ. ಸಮಾಜದಲ್ಲಿ ಯಾವುದಾದ್ರೂ ಒಂದು ಪಕ್ಷ ಇನ್ಕ್ಲೂಸಿವ್ ಗ್ರೋತ್ನಲ್ಲಿ ನಂಬಿಕೆ ಇಟ್ಕೊಂಡಿರೋರು, ಎಲ್ಲರನ್ನೂ ಒಳಗೊಳ್ಳಿರ್ತಕ್ಕಂಥ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಇರ್ತಕ್ಕಂಥದ್ದನ್ನು ಭಾಳ ಸ್ಪಷ್ಟಪಡಿಸಿದ್ದಾರೆ. ನಾವು ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷ ಆ ಜಾತಿ ಈ ಜಾತಿ ಈ ಧರ್ಮ ಅಂತ ನೋಡೋದಿಲ್ಲ. ಎಲ್ಲರೂ ಒಟ್ಟಿಗೆ ಬೆಳೆಸ್ತಕ್ಕಂಥ ಇಡೀ ರಾಜ್ಯನ ಅಭಿವೃದ್ಧಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಮತ್ತು ಕಾಂಗ್ರೆಸ್ ಪಕ್ಷ ಇದೆಯಲ್ಲ, ನುಡಿದಂತೆ ನಡೀತಕ್ಕಂಥ ಪಕ್ಷ. ಏನು ಜನರಿಗೆ ಭರವಸೆ ಕೊಟ್ಟಿರ್ತೀವಿ, ಆ ಭರವಸೆಗಳನ್ನು ಈಡೇರಿಸ್ತಕ್ಕಂಥ ಪಕ್ಷ. ನಾವು ಸುಳ್ಳು ಭರವಸೆಗಳನ್ನು ಕೊಡಲಿಕ್ಕೆ ಹೋಗಲ್ಲ. ಏನು ಹೇಳ್ತೀವಿ ಅದರಂತೆ ನಡ್ಕೋತೀವಿ. ಈಗ ಕಳೆದ ಸಾರಿ ನಾವು ಏನೇನು ಭರವಸೆಗಳನ್ನು ಕೊಟ್ಟಿದ್ದೋ ಆ ಭರವಸೆಗಳನ್ನೆಲ್ಲ ಸುಮಾರು ಅರ್ಧಕ್ಕಿಂತಲೂ ಹೆಚ್ಚು ಈಡೇರಿಸಿದ್ದೀವಿ. ಈಗಾಗಲೇ ನಾವು 3 ವರ್ಷ ಅಧಿಕಾರದಲ್ಲಿದ್ದೀವಿ. 4ನೇ ಬಜೆಟನ್ನು ಮಂಡಿಸಿದ್ದೀವಿ. ನೀವು ಬಜೆಟನ್ನು ನೋಡಿದಾಗ ಗೊತ್ತಾಗುತ್ತೆ ಭಾಳ ಸ್ಪಷ್ಟವಾಗಿ ನಾವು ನುಡಿದಂತೆ ನಡೆಸಿದ್ದೀವೋ ಇಲ್ವೋ ಅಂತಕ್ಕಂಥದ್ದನ್ನು. ಇವಿಷ್ಟು ಇವರಿಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ. ಹಬ್ಬಕ್ಕೆ ವಿಶೇಷವಾಗಿ 100ಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ. ತಡ ಯಾಕೆ? ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ. ನಿಮ್ಮ ಕಲಬುರಗಿಯ ಮಿರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್,
ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ, ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದರೆ ಯಾವ ಅಕಾಡೆಮಿಗೆ ಹೋಗಬೇಕು, ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದ್ದೀವಿ. ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ ಸಂಸ್ಥೆ 15 ವರ್ಷದಿಂದ ನೀಟ್ ಮತ್ತು CET JEE ಕೋಚಿಂಗ್ ಕೊಡ್ತಾ ಬರ್ತಾ ಇದ್ದೀವಿ. ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ. ಅಂದರೆ ಇಂಡಿಯಾದ ನಂಬರ್ 1 ಫ್ಯಾಕಲ್ಟೀಸ್. ನಾವು ನೀಟ್ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಮತ್ತು CET ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಕ್ರ್ಯಾಶ್ ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ. ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಪ್ರತಿದಿನವೂ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್. ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು. ಆ ಥರ ವ್ಯವಸ್ಥೆ ಮಾಡಿರ್ತೀವಿ. ತೆಲಂಗಾಣ, ಆಂಧ್ರ, ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ 1 ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ. ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಮಾದರಿ ಎಕ್ಸಾಮ್ನ ಒಂದು 10-20 ಎಕ್ಸಾಮ್ ಕೊಡ್ತೀವಿ ನಾವು. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005ಗೆ ಸಂಪರ್ಕಿಸಿ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555.
ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555.